ಶ್ರೀ ಗುರುಭ್ಯೋ ನಮಃ. ಶ್ರೀ ಸತ್ಯನಿಧಿ ತೀರ್ಥ ಶ್ರೀಪಾದ ಗುರುಭ್ಯೋ ನಮಃ. ಬಾಲಕಥಾಮೃತ ಸೀರೀಸ್ 3ನೇ ಎಪಿಸೋಡ್ ಅಲ್ಲಿ ನಾವು ನಮ್ಮ ಜೀವನದಲ್ಲಿ ಏನು ಮಾಡಬೇಕು, ನಾವು ಹುಟ್ಟಿದ್ದು ಯಾವುದಕ್ಕೋಸ್ಕರ, ಈ ಬಗ್ಗೆ ಇವತ್ತಿನ ದಿವಸ ತಿಳಿಯೋಣ. ನೋಡಿ, ನಾವು ನಮ್ಮ ಜೀವನದಲ್ಲಿ ನಮ್ಮ ಗುರಿ ಏನಾಗಿರ್ಬೇಕಂದ್ರೆ ಆ ಗುರಿ ನಾವು ಹುಟ್ಟಿದ್ದರ ಕಾರಣವಾಗಿರ್ಬೇಕು. ಸಣ್ಣ ಹುಡುಗರಿದ್ದಾಗ ಮಕ್ಕಳನ್ನ ತಂದೆ ತಾಯಂದ್ರು ಸ್ಕೂಲಿಗೆ ಕೊಟ್ಟು ಕಳಿಸ್ತಾರೆ. ಯಾವುದಕ್ಕೋಸ್ಕರ? ಅವ್ರು ಹೋಗಿ ಚೆನ್ನಾಗಿ ಅಧ್ಯಯನ ಮಾಡಿ, ಅಭ್ಯಾಸ ಮಾಡಿ, ಜ್ಞಾನ ಸಂಪಾದನೆ ಮಾಡಬೇಕು ಅನ್ನೋಕ್ಕೋಸ್ಕರ. ಹುಡುಗರು ಸರಿಯಾಗಿ ಓದಿಲ್ಲವಾದ್ರೆ, ಅಧ್ಯಯನ ಮಾಡಿಲ್ಲವಾದ್ರೆ ತಂದೆ ತಾಯಂದ್ರಿಗೆ ಮನಸ್ಸಿಗೆ ನೋವಾಗ್ತದೆ, ಅವರಿಗೆ ಸಂತೋಷ ಆಗೋದಿಲ್ಲ. ಹಾಗೆ ಭಗವಂತ ನಮ್ಮನ್ನು ಒಂದು ಕಾರ್ಯವನ್ನ ಆದೇಶ ಮಾಡಿ ಇಲ್ಲಿ ಕಳಿಸ್ಕೊಟ್ಟಿದ್ದಾನೆ ಭೂಲೋಕಕ್ಕೆ. ಆದ್ರೆ ನಾವು ಅದನ್ನು ಮಾಡ್ತಾ ಇಲ್ಲ. ಒಂದು ಕತೆ ಹೇಳ್ತೀನಿ. ಒಂದು ಗ್ರಾಮದಲ್ಲಿ ಒಂದು ಮನೆಯಲ್ಲಿ ತಂದೆ ಮಗ ಇಬ್ರು ವಾಸ ಮಾಡ್ತಾ ಇದ್ರು. ತಂದೆಗೆ ಮಗನ ಮೇಲೆ ಬಹಳ ಪ್ರೀತಿ, ತುಂಬಾ ಅಭಿಮಾನ ಇತ್ತು. ಒಂದ್ ದಿವಸ ತಂದೆಗೆ ಹತ್ತಿರ ಸಿಟಿಯಲ್ಲಿ, ನಗರದಲ್ಲಿ ಒಂದು ಕೆಲಸ ಬಂತು. ತಂದೆಗೆ ಸುಸ್ತಾಗಿತ್ತು. ಅದರಿಂದ ಮಗನನ್ನ ಕರೆದು 10,000 ರೂಪಾಯಿ ಕೊಟ್ಟು, ಹೀಗೆ ಸಿಟಿಯಲ್ಲಿ ಒಂದು ಕೆಲಸ ಇದೆ, ನಗರದಲ್ಲಿ ಹೋಯ್ ಮಾಡ್ಕೊಂಡು ಬಾ, ಮುಗಿಸ್ಕೊಂಡು ಬಾ ಅಂತ ಕಳಿಸಿದ. ಮಗ ಮೊದಲ ಬಾರಿ ಸಿಟಿಗೆ ಹೋಗ್ತಾನೆ. ಸಿಟಿ ನಗರ ಪ್ರವೇಶ ಮಾಡ್ತಾನೆ. ಅಲ್ಲಿ ಎಲ್ಲಿ ನೋಡಿದ್ರು ಲೈಟ್ಸ್, ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಸ್, ಸಿನಿಮಾ ಥಿಯೇಟರ್ಸ್, ಎಲ್ಲಿ ರೆಸ್ಟೋರೆಂಟ್ಸ್, ಇವೆಲ್ಲ ನೋಡಿ ಅವನಿಗೆ ಹುಚ್ಚಿಡದಂತ ಆಯ್ತು. ಯಾವತ್ತು ನೋಡಿಲ್ಲ, ಕಂಡಿಲ್ಲ ಇವೆಲ್ಲವನ್ನ. ನೇರವಾಗಿ ಶಾಪಿಂಗ್ ಮಾಲ್ ಒಳಗೆ ಪ್ರವೇಶ ಮಾಡಿದ. ಟೀ ಶರ್ಟು, ಬಾಲು ಇತ್ಯಾದಿಗಳು ಖರೀದಿ ಮಾಡಿದ. ಅಲ್ಲಿಂದ ಮತ್ತೆ ತಿರುಗಿ ಹೊರಗೆ ಬಂದ. ಸಿನಿಮಾ ಥಿಯೇಟರ್ ಕಾಣಿಸ್ತು. 3 ಗಂಟೆ ಹೊತ್ತು ಆರಾಮಾಗಿ ಸಿನಿಮಾ ನೋಡಿದ. ಮತ್ ಹೊರಗೆ ಬಂದ. ಸ್ವಲ್ಪ ಹಸಿವಾದಂತ ಅನಿಸ್ತು. ಹೋಟೆಲ್ ಒಂದು ಕಾಣಿಸ್ತು, ಒಳಗೆ ಹೋದ. ನಾನಾ ತರದ ಭಕ್ಷ್ಯ ಭೋಜಗಳೆಲ್ಲ ತಿಂದ. ಊಟ ಆದ್ಮೇಲೆ ಅವನಿಗೆ ಸುಸ್ತಾದಂಗ ಅನಿಸ್ತು. ಬೆಳಗಿಂದ ತಿರುಗುತ್ತಾ ಇದ್ದೀವಿ, ಸ್ವಲ್ಪ ವಿಶ್ರಾಂತಿ ಪಡಿಬೇಕು ಅಂತ ಹೇಳಿ ಮನೆಗೆ ತಿರುಗಿದ, ಮಲ್ಕೊಳ್ಳಿಕ್ಕೆ. ಗ್ರಾಮಕ್ಕೆ ಬಂದ, ಮನೆಯನ್ನ ಪ್ರವೇಶ ಮಾಡ್ತಿದ್ದಾನೆ. ಅವ್ರ ತಂದೆ ಕೇಳಿದ್ರು, ಹೋದ ಕೆಲಸ ಚೆನ್ನಾಗಾಯ್ತಾ, ಕೆಲಸ ಮುಗೀತಾ, ಎಲ್ಲ ಸುಸ್ತ, ಆರಾಮ ಅಂತ ಕೇಳಿದ್ರು. ಆವಾಗ ಮಹಾಶಯನಿಗೆ ಗುರ್ತು ಬಂತು, ತಾನ್ ಹೋಗಿದ್ದು ಕೆಲಸವೇ ಬೇರೆ, ಆ ಒಂದು ಕೆಲಸ ಬಿಟ್ಟು ಉಳ್ಕಿದ ಎಲ್ಲಾ ವ್ಯಾಪಾರಗಳನ್ನು ನಡೆಸ್ಕೊಂಡು ಬಂದಿದ್ದಾನೆ ಆ ಹುಡುಗ. ಅವನಿಗೆ ನಾಚಿಕೆ ಆಯ್ತು, ಏನೂ ಮಾತಾಡಿಲ್ಲ, ಮೌನದಿಂದ ಇದ್ದ. ತಂದೆಗೆ ಮನಸ್ಸು ಬಹಳ ಕಷ್ಟ ಆಯ್ತು. ಮನಸ್ಸು ನೋವಿನಿಂದ ತಂದೆ ಜೋರಾಗಿ ಬೈದು ಬಿಟ್ರು. ನಾವು ಇದನ್ನೇ ಮಾಡ್ತಾ ಇದ್ದೀವಿ. ದೇವರು ನಮ್ಮನ್ನ ಕಳಿಸಿಕೊಟ್ಟಿದ್ದು ಜ್ಞಾನ ಸಂಪಾದನೆ ಮಾಡೋದಕ್ಕೆ, ಧರ್ಮ ಮಾಡೋದಕ್ಕೆ, ಭಕ್ತಿಯನ್ನು ಮಾಡಿ ಪುಣ್ಯವನ್ನ ಗಳಿಸೋದಕ್ಕೆ. ಆದ್ರೆ ನಾವು ಅದು ಯಾವುದನ್ನು ಮಾಡ್ತಾ ಇಲ್ಲ. ಹೇಗೆ ಆ ಹುಡುಗ ಸಿಟಿಗೆ ಹೋಗಿ ಎಲ್ಲವನ್ನ ಮರ್ತೋದ, ನಾವು ಈ ಭೂಲೋಕಕ್ಕೆ ಬಂದು ಯಾಕೆ ಭಗವಂತ ನಮ್ಮನ್ನು ಇಲ್ಲಿ ಹುಟ್ಟಿಸಿದ್ದಾನೆ ಅನ್ನೋದನ್ನ ಮರ್ತು ಹೋಗಿ ಆರಾಮ ಜೀವನವನ್ನ ಮಾಡ್ತಾ ಇದ್ದೀವಿ. ಆದ್ರೆ ಇದು ಭಗವಂತನಿಗೆ ಪ್ರೀತಿಕರವಾಗೋದಿಲ್ಲ, ದೇವರಿಗೆ ಸಂತೋಷ ಆಗೋದಿಲ್ಲ. ಅದರಿಂದ ನಮ್ಮ ಜೀವನ, ನಾವು ಈ ಜನ್ಮ ಯಾವುದಕ್ಕೆ ತೆಗೆದಿದ್ದೀವಿ ಅದಕ್ಕೋಸ್ಕರ ನಡೆಸಬೇಕು, ಸಾರ್ಥಕ ಜೀವನವನ್ನ ನಡೆಸಬೇಕು. ನಮ್ಮ ಗುರಿ ಏನಿರಬೇಕು? ಜ್ಞಾನ ಸಂಪಾದನೆ ಮಾಡಿ, ಧರ್ಮ ಕಾರ್ಯವನ್ನ ಮಾಡಿ, ಭಕ್ತಿಯಿಂದ ಇದ್ದು ಪುಣ್ಯವನ್ನ ಗಳಿಸೋದೇ ನಮ್ಮ ಗುರಿಯಾಗಿರಬೇಕು. ಇದು ಮಾಡಿದ್ರೆ ನಾವು ಖರೆ ಯಾವ ಕೆಲಸದಕ್ಕೋಸ್ಕರ ಇಲ್ಲಿ ಬಂದಿದ್ದೇವೆ ಆ ಜನ್ಮ ಸಾರ್ಥಕವಾಗ್ತದೆ, ಇಲ್ಲದಿದ್ರೆ ವ್ಯರ್ಥ. ಅದರಿಂದ ಇವತ್ತಿಂದ ಪ್ರತಿನಿತ್ಯ ಒಂದು ಪುಣ್ಯ ಕೆಲಸವನ್ನ ಮಾಡಿ, ಒಂದು ಸ್ವಲ್ಪ ಹೊತ್ತು ಭಕ್ತಿಯಿಂದ ಭಗವಂತನ ಮುಂದೆ ಕೂತು ಜಪತಪಾದಿಗಳು, ಭಜನೆ ಇತ್ಯಾದಿಗಳನ್ನ ಮಾಡಿ, ಶ್ರವಣ ಮನನಾದಿಗಳನ್ನು ಮಾಡಿ, ನಮ್ಮ ಗುರಿ ಹತ್ತಿರ ನಾವು ಪ್ರಯಾಣ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ತುಂಬಾ ನಮ್ಮ ಗುರಿಯಿಂದ ಡಿಸ್ಟ್ರಾಕ್ಟ್ ಆಗದೇ ಇರೋದಕ್ಕೆ ಏನು ಪ್ರಯತ್ನ ಆಗ್ತದೆ ಅದನ್ನ ಮಾಡಬೇಕು. ಮತ್ತೊಂದು ಕಥೆಯ ಜೊತೆ ಮುಂದಿನ ವಾರ ಬಾಲಕಥಾಮೃತ ಸೀರೀಸ್ ಅಲ್ಲಿ ಸೇರೋಣ. ಶ್ರೀಕೃಷ್ಣಾರ್ಪಣ ಮಸ್ತು.